ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ಗೃಹ ಸಚಿವಾಲಯ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿದೆ. ಪ್ರಕರಣದ ತನಿಖೆಯನ್ನು ಎನ್ಐಎಗೆ ವಹಿಸಿದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸುಹಾಸ್ ಶೆಟ್ಟಿ ತಾಯಿ ಸುಲೋಚನಾ ಅವರು ಧನ್ಯವಾದ ತಿಳಿಸಿದರು. ಕರ್ನಾಟಕದ ಗವರ್ಮೆಂಟ್ ಮೇಲೆ ನಂಬಿಕೆ ಇರಲಿಲ್ಲ. ಯಾಕೆಂದರೆ ಅವರು ಯಾರೂ ನಮ್ಮ ಮನೆಗೆ ಬಂದಿಲ್ಲ, ಏನು ಅಂತಾನೂ ವಿಚಾರಿಸಿಲ್ಲ. ಆಮೇಲೆ ಮುಸ್ಲಿಂ ಕಡೆಯಿಂದ ಅವ್ರ ಹತ್ರ ಮೀಟಿಂಗ್ ಮಾಡಿಕೊಂಡು ಹೋಗ್ತಾ ಇದ್ರು. ಅದರಿಂದ ಅವರಿಗೆ ಅವರ ಪರವಾಗಿ ಇದೆ ಅಂತ ನಮಗೆ ಅನಿಸ್ತಿತ್ತು ಗವರ್ಮೆಂಟ್. ಅದರಿಂದ ನಾವು ಎನ್ಐಎಗೆ ಕೊಡಬೇಕು ಈ ತನಿಖೆಯನ್ನು. ಎನ್ಐಎಯಿಂದ ತನಿಖೆ ಆದರೆ ನನ್ನ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವ ಭರವಸೆಯಿಂದ ನಾವು ಎನ್ಐಎಗೆ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ. ರಾಜ್ಯಾಧ್ಯಕ್ಷ BJPಯ ರಾಜ್ಯಾಧ್ಯಕ್ಷ, ಆಮೇಲೆ MP ಅವರು, ಆಮೇಲೆ MLA ಅವರೆಲ್ಲ ಸೇರಿ, ಆಮೇಲೆ ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರು ಎಲ್ಲ ಇಡೀ ರಾಜ್ಯದಂತ ಹೋರಾಟ ಮಾಡಿದ್ದಾರೆ ಎನ್ಐಎಗೆ ಕೊಡಬೇಕು ಅಂತ. ನನ್ನ ಮಗನ ಚಿತ್ರಹಿಂಸೆ ಮಾಡಿ ಸಾಯಿಸಿದ್ದಾರೆ. ಮಾಧ್ಯಮದವರು ಎಲ್ಲ CCTV ಫುಟೇಜ್ ಎಲ್ಲ ತೆಗೆದು ತೋರಿಸಿದ್ದಾರೆ ಯಾವ ಥರ ಸಾಯಿಸಿದ್ದಾರೆ ಅಂತ. ನನ್ನ ಮಗ ಹಿಂದೂ ಕಾರ್ಯಕರ್ತ, ಬಜರಂಗ ದಳದ ಕಾರ್ಯಕರ್ತ. ಅವನು ಇದಕ್ಕೋಸ್ಕರ ಕೊಲೆ ಮಾಡಿದ್ರು. ನನ್ನ ಮಗನಿಗೆ ನ್ಯಾಯ ಸಿಗಬೇಕು. ಆಮೇಲೆ ನಮ್ಮ ಹಿಂದೂ ಧರ್ಮದ ಎಲ್ಲರಿಗೂ ಒಂದು ನ್ಯಾಯ ಸಿಗುತ್ತೆ ಅನ್ನುವ ಭರವಸೆ ಬರುತ್ತೆ. ನನ್ನ ಮಗನ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಅದಕ್ಕೆ ನಾನು ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರನ್ನು ಕೇಳ್ಕೊತೇನೆ. ಆಮೇಲೆ ಇಲ್ಲಿಯ ಪೊಲೀಸ್ನವರನ್ನು ಕೇಳ್ಕೊತೇನೆ, ಅವರಿಗೆ ಸರಿಯಾದ ಸಹಕಾರ ಕೊಟ್ಟು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಶಿಕ್ಷೆಗೆ ಒಳಪಡಿಸಬೇಕು. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತೇನೆ. ಎನ್ಐಎಗೆ ಹೋಗಿದ್ರಿಂದ ಕೇಸ್ ನಮಗೆ ತುಂಬಾನೇ ಸಂತೋಷವಾಗಿದೆ. ಸುಹಾಸ್ ಶೆಟ್ಟಿ ಅವರು ಹತ್ಯೆಗೀಡಾಗಿ 1 ತಿಂಗಳು ಕಳೆದಿದೆ. ಈ 1 ತಿಂಗಳಲ್ಲಿ ರಾಜ್ಯ ಸರ್ಕಾರ ಮಾಡಿದಂತ ಒಂದು ತನಿಖೆಯಲ್ಲಿ ನಮಗೆ ವಿಶ್ವಾಸ ಇರಲಿಲ್ಲ. ಮತ್ತೆ ರಾಜ್ಯ ಸರ್ಕಾರ ಜಿಹಾದಿಗಳ ಪರವಾಗಿ, ಈ ಜಿಹಾದಿಗಳು ಭೀಕರವಾಗಿ ಕೊಲೆ ಮಾಡಿದ್ರು, ಅವರ ಪರವಾಗಿ ಈ ತನಿಖೆಯನ್ನು ಮುಖ್ಯವಾಗಿ ನಡೆಸ್ತಾ ಇರೋದು ಗೊತ್ತಾಗ್ತಾ ಇತ್ತು ನಮಗೆ. ಹಾಗಾಗಿ ನಾವೆಲ್ಲ ಕುಟುಂಬ ಸಮೇತರಾಗಿ BJP ರಾಜ್ಯಾಧ್ಯಕ್ಷರು, MPಗಳು, MLAಗಳೆಲ್ಲ ಸೇರಿ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದ್ದೇವೆ. ಹಾಗೇನೆ ಕ್ಷೇತ್ರವಾರು ಇಲ್ಲಿ ಸಂಘಟನೆಗಳು ಕೂಡ ಪ್ರತಿ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೇವೆ. ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದ್ದವು, ಇದನ್ನ NIAಗೆ ಕೊಡಬೇಕು ಅಂತ. ಹಾಗಾಗಿ ಇಂದು ಕೇಂದ್ರ ಗೃಹ ಇಲಾಖೆ ಇದನ್ನ ಒಂದು NIA ತನಿಖೆಗೆ ಶಿಫಾರಸು ಮಾಡಿದೆ. ಇದರಿಂದಾಗಿ ನಮ್ಮ ಒಂದು ಗತಿಸಿ ಹೋದಂತ ಸುಹಾಸ್ ಶೆಟ್ಟಿ ಏನು ಜಿಹಾದಿಗಳ ಒಂದು ಭೀಕರ ಹತ್ಯೆ ಮಾಡುವ ಮೂಲಕ ನಮ್ಮ ಹುಡುಗನ ಒಂದು ಕೊಲೆ ಏನಾಗಿದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬಹುದು ಅನ್ನುವಂತ ವಿಶ್ವಾಸವಿದೆ. ಹಾಗೇನೆ ಈ ಅಪರಾಧಿಗಳಿಗೆ, ನೈಜ ಅಪರಾಧಿಗಳು ಯಾರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಕೂಡ ಆಗಬಹುದು ಅನ್ನುವಂತ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ. ಹಾಗೇನೆ ಹೋರಾಟ ಮಾಡಿದಂತಹ ಒಂದು ಇದಕ್ಕೆ ನಮಗೆ ಬೆಂಬಲವಾಗಿ ನಿಂತ BJP ರಾಜ್ಯಾಧ್ಯಕ್ಷರು, ಹಾಗೆ MPಗಳು, MLAಗಳು, ಕ್ಷೇತ್ರದ MP, MLA ಎಲ್ಲ ನಮಗೆ ನಿರಂತರ ಸಂಪರ್ಕದಲ್ಲಿದ್ದು ನಮಗೆ ಒಂದು ನ್ಯಾಯ ಕೊಡಿಸುವ ವಿಚಾರದಲ್ಲಿ ನಮ್ಮನ್ನು ಯಾವತ್ತೂ ಕೈಬಿಟ್ಟು ಇದು ಮಾಡಲಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಂಘಟನೆ ಕೂಡ ಇದರ ಹಿಂದೆ ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಎಲ್ಲ ಸಂಘಟನೆಗಳು ನಮಗೆ ತುಂಬಾನೇ ಬಂದು ನಮಗೆ ಒಂದು ಧೈರ್ಯ ಹೇಳೋದು, ನಮ್ಮ ಜೊತೆ ಹೋರಾಟಕ್ಕೆ ನಿಂತು ಇದೆಲ್ಲ ಎಲ್ಲರ ಸಾಮೂಹಿಕ ಹೋರಾಟಕ್ಕೆ ಸಿಕ್ಕಿದಂತಹ ಒಂದು ಜಯ. ಹಾಗಾಗಿ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ, BJP ಕಾರ್ಯಕರ್ತರು, BJP ಲೀಡರ್ಸ್ಗೆ, ಎಲ್ಲ MP, MLA, ರಾಜ್ಯಾಧ್ಯಕ್ಷರಿಗೆ ಎಲ್ಲರಿಗೂ ನಮ್ಮ ದುಃಖತಪ್ತ ಕುಟುಂಬದ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.
ಧನ್ಯವಾದ.